ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ಕಾನೂನು ಹೋರಾಟವನ್ನು ಕೂಡ ಮುಂದುವರಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ನಿಂದಲೂ ರಾಜಕೀಯವಾಗಿ ಹೋರಾಟಗಳು ಕೂಡ ಮುಂದುವರೆದಿರುವಂಥದ್ದು. ಸೊ ಕಾನೂನಾತ್ಮಕ ಹೋರಾಟದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಿಎಂ ಕಾನೂನು ಸಲಹೆಗಾರರಾಗಿರುವಂಥ ಪನ್ನಣ್ಣ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ. ಪನ್ನಣ್ಣ ಅವರು, ಬಹಳ ಮುಖ್ಯವಾಗಿ ಕೋರ್ಟ್ ಕಲಾಪ ಕೂಡ ನಡೆದಿರುವಂಥದ್ದು, ಏನೆಲ್ಲ ಬೆಳವಣಿಗೆ ಆಗಿದೆ? ಈಗ ಕೋರ್ಟ್ ಮುಂದೆ ನಾವು ಮಾನ್ಯ ರಾಜ್ಯಪಾಲರು ನೀಡಿದಂಥ ಆದೇಶ 17A ಅಡಿಯಲ್ಲಿ ಮತ್ತು 218 BNS ಅಡಿನಲ್ಲಿ ಅದನ್ನು ಪ್ರಶ್ನೆ ಮಾಡಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ವಿ. ಕೋರ್ಟು 2.5 ಗಂಟೆಗೆ ಅದನ್ನು ಪ್ರಕರಣವನ್ನು ಕೈಗೆತ್ತಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಪರ ಅಭಿಷೇಕ್ ಮನು ಸಿಂಘ್ವಿ ಆದಂಥ ಹಿರಿಯ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಎಲ್ಲ ಕಾನೂನಾತ್ಮಕವಾದಂಥ ವಿಚಾರವನ್ನು, ಸಂವಿಧಾನಿಕವಾದಂಥ ವಿಚಾರವನ್ನು ಕೋರ್ಟ್ ಮುಂದೆ ಮಂಡನೆಯನ್ನು ಮಾಡಿದ್ದೇವೆ. ಯಾವ ರೀತಿ ರಾಜ್ಯಪಾಲರು ವರ್ತಿಸಬೇಕಿತ್ತು, ನಡ್ಕೋಬೇಕಿತ್ತು, ಕ್ರಮ ಜರುಗಿಸಬೇಕಿತ್ತು, ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕಿತ್ತು, ಅದನ್ನು ಯಾವುದನ್ನು ಮಾಡಲಿಲ್ಲ. ಎಲ್ಲವನ್ನು ತರಾತುರಿಯಲ್ಲಿ ಗಾಳಿಗೆ ತೂರಿದ್ದಾರೆ. ಹಲವಾರು ವಿಚಾರಗಳನ್ನು ಮಂಡನೆಯನ್ನು ಮಾಡಿದ್ದೇವೆ. ಕಾನೂನು ಯಾವ ರೀತಿ ಕೆಲಸ ಮಾಡಬೇಕಿತ್ತು, ಇವ್ರು ಯಾವ ರೀತಿ ಮಾಡಿದ್ದಾರೆ. TJ ಅಬ್ರಾಹಂ ಅವರ ಅರ್ಜಿಯನ್ನು 26ಕ್ಕೆ ತೊಗೊಳ್ತಾರೆ, 26ಕ್ಕೆ ಶೋಕಾಸ್ ನೋಟಿಸ್ ಕೊಡ್ತಾರೆ, ಆದೇಶ 15 ದಿವಸದಲ್ಲಿ ಮಾಡ್ತಾರೆ. 15 ದಿವಸದಲ್ಲಿ ಆದೇಶ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಇನ್ನೂ 2 ಯಾವುದೋ ಅರ್ಜಿಗಳನ್ನು ಸೇರಿಸ್ತಾರೆ. ಮತ್ತು ಭಾಳ ಮುಖ್ಯವಾಗಿ ಈ ಎಲ್ಲ ಆರೋಪದಲ್ಲಿ 1992ರಿಂದ 2024 ಇವತ್ತರವರೆಗೂ ಯಾವತ್ತೂ ಕೂಡ ಈ ವಿಚಾರ ಮುಖ್ಯಮಂತ್ರಿಗಳಿಗೆ ಅಧಿಕೃತವಾಗಿ ಕಡತದ ರೂಪದಲ್ಲಾಗಲಿ, ಯಾವುದಾರ ಒಂದು ಪ್ರಕರಣದ ರೂಪದಲ್ಲಾಗಲಿ, ಯಾವುದಾರ ಒಂದು ಪತ್ರ ಕೂಡ ಅಥವಾ ಒಂದು ಪೀಸ್ ಆಫ್ ಪೇಪರ್ ಕೂಡ ಅವ್ರ ಮುಂದೆ ಬಂದಿಲ್ಲ. ಅವರ ಮನೆ ಬಾಗಿಲಿಗೆ ಹತ್ರನೂ ಬಂದಿಲ್ಲ. ಇದಿಲ್ದಾಗ ಯಾವ ರೀತಿ ನೀವು ಭ್ರಷ್ಟಾಚಾರ ನಿಗ್ರಹ ದಳದಲ್ಲಿ, ನಿಗ್ರಹ ಕಾನೂನಿನಲ್ಲಿ ಆರೋಪ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥ ಪ್ರಶ್ನೆಯನ್ನು ಮಾಡಿದ್ವಿ. ಎಲ್ಲ ಡೇಟ್ಗಳನ್ನು ಅವ್ರ ಮುಂದೆ ಪ್ರಸ್ತಾಪ ಮಾಡಿದ್ವಿ. ಇವತ್ತು ನ್ಯಾಯಾಲಯ ಎಲ್ಲವನ್ನು ಆಲಿಸಿ ಯಾವುದೇ ಮುಂದಿನ ಪ್ರಕ್ರಿಯೆಗಳು ನಡಿಬಾರದು ಈ ಆದೇಶದ ಮೇಲೆ ಅಂತ ಹೇಳುವಂಥ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಸಂಪೂರ್ಣವಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತು ಕಾನೂನಾತ್ಮಕವಾದಂಥ ಆಡಳಿತ ಏನು ನಮ್ಮ ಸಂವಿಧಾನದಲ್ಲಿದೆ ಅದರಲ್ಲಿ ವಿಶ್ವಾಸ ಇಟ್ಟಿದ್ದೇವೆ, ನಂಬಿಕೆಯನ್ನು ಇಟ್ಟಿದ್ದೇವೆ. ನ್ಯಾಯಕ್ಕೆ ಗೆಲುವು ಸಿಗ್ತದೆ, ಕಾನೂನಿಗೆ ಗೆಲುವು ಸಿಗ್ತದೆ, ಸಂವಿಧಾನಕ್ಕೆ ಗೆಲುವು ಸಿಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. 29ನೇ ತಾರೀಕು ಇದು ಪೂರ್ಣವಾಗಿ ಎಲ್ಲ ರೀತಿಯಾದಂಥ ವಿಚಾರಗಳನ್ನು ಮಂಡನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಆಮೇಲೆ ತೀರ್ಪನ್ನು ನ್ಯಾಯಾಲಯ ನೀಡ್ತದೆ. ಆ ತೀರ್ಪಿಗೆ ನಾವು ಕಾಯಬೇಕು. ಖ್ಯಾತ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂಥವ್ರು ಕೂಡ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಅವರೆಲ್ಲರೂ ಬಂದಿದ್ದಾರೆ. ಸರ್, ಪ್ರಕರಣದ ಬಗ್ಗೆ ಆ್ಯಕ್ಚುಲಿ ಅವ್ರು ಏನು ಹೇಳ್ತಿದ್ದಾರೆ? ಅಲ್ಲ, ಈ ಪ್ರಕರಣದ ಬಗ್ಗೆ ನಿಮಗೆ ಖ್ಯಾತ ನ್ಯಾಯವಾದಿಗಳು ಬೇಡ. ಈ ಪ್ರಕರಣವನ್ನು ಸಾಮಾನ್ಯ ಜನರು ಕೂಡ ನೋಡಿದ್ರೆ ಹೇಳ್ತಾರೆ ಏನಿದು ಅಂತ. ನೋಡಿ, ಕ್ಯಾಬಿನೆಟ್ ತೀರ್ಮಾನವನ್ನು ತಗೊಂಡು, ಕ್ಯಾಬಿನೆಟ್ ತೀರ್ಮಾನ 100 ಪೇಜ್ ಇದೆ. ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ, ಅವರೊಂದು 100 ಪೇಜ್ ಉತ್ತರ ಕೊಟ್ಟಿದ್ದಾರೆ. ಎಲ್ಲ ತೀರ್ಪುಗಳನ್ನು ಕೊಟ್ಟಿದ್ದೇವೆ, ಕಾನೂನನ್ನು ಕೊಟ್ಟಿದ್ದೇವೆ, ಇದೆಲ್ಲವನ್ನು ಕೊಟ್ಟಿದ್ದಾನೆ. ಯಾವುದನ್ನು ಕೂಡ ಒಂದು ಲೈನು ಕೂಡ ಪರಿಗಣಿಸಿದೆ. ಸ್ಯಾಂಕ್ಷನ್ ಕೊಡ್ತೀನಿ ಅಂತ ಬರೀತಾರಲ್ಲ, ಇದನ್ನು ಯಾವ ರೀತಿ ಸಮರ್ಥಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ? ಅದಕ್ಕೆ ಇದನ್ನು ಯಾರೂ, ಇದಕ್ಕೆ ದೊಡ್ಡ ನ್ಯಾಯವಾದಿಗಳು ಬೇಡ, ಯಾರು ಪಂಡಿತರು ಬೇಡ, ಸಾಮಾನ್ಯ ಜನರು ನೋಡಿದ್ರೆ ಇದು ರಾಜಕೀಕರಣ, ಕಾನೂನುಬದ್ಧವಾಗಿಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟ ಆಗ್ತದೆ. ಅದರಿಂದ ನಮ್ಗೆ ಗೆಲುವು ಸಿಗ್ತದೆ ಅಂತ ಹೇಳೋ ವಿಶ್ವಾಸ ಇದೆ. ಸರ್, ಭಾಳ ಮುಖ್ಯವಾಗಿರುವಂಥದ್ದು ಈಗ ಸಿಎಂ ಸಿದ್ದರಾಮಯ್ಯರು ಕೂಡ ಈ ಒಂದು ವಿಚಾರದಲ್ಲಿ ಅವರು ವಕೀಲರಾಗಿರುವಂಥದ್ದು ಮೂಲತಃ. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂತ ನಿಮ್ಮ ಜೊತೆಗೆ ಚರ್ಚೆ ಮಾಡುವಾಗ? ಅಲ್ಲ, ಅವರೇನು ಇದ್ರ ಬಗ್ಗೆ ಆ ಥರ ಏನು ಆತಂಕ ಅವ್ರಿಗೇನಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಇದು ಏನಾಗ್ತಾಯಿದೆ ಅಂತ. ಆದರೆ ಇದು ರಾಜಕೀಯ ವ್ಯವಸ್ಥೆಯಲ್ಲಿ ದುರ್ಬಳಕೆ ಆದಾಗ ಕೆಲವೊಮ್ಮೆ ಯಾವ ರೀತಿ ನ್ಯಾಯಕ್ಕೂ ಒಂದೊಂದು ಸತಿ ಸೋಲಾಗ್ಬಿಡ್ತದೆ. ಅದರಿಂದ ನಾವು ಹುಷಾರಾಗಿ ಇದನ್ನು ಹೆಜ್ಜೆ ಇಡಬೇಕು ಅಂತೇಳಿ ಎಲ್ಲ ಅಂಶಗಳನ್ನು ನಾವು ಪರಿಗಣಿಸಿ ಅದೆಲ್ಲವನ್ನು ಕೋರ್ಟ್ ಮುಂದೆ ಮಂಡನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಮಗೆ 29ನೇ ತಾರೀಕಿಗೆ ನಾವು ಸಂಪೂರ್ಣ ತಯಾರಿರುತ್ತೆ, ಕೋರ್ಟ್ ಮುಂದೆ ಹೋಗ್ತೀವಿ. ಸೊ ಮತ್ತೆ ಈಗ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಅವರೆಲ್ಲರೂ ಕೂಡ ಮತ್ತೆ ರಾಜ್ಯಕ್ಕೆ ಬರ್ತಿದ್ದಾರೆ 29. ಕಪಿಲ್ ಸಿಬಲ್ ಅವರು ಬಂದಿಲ್ಲ ಇವತ್ತು, ಬರೀ ಅಭಿಷೇಕ್ ಮನು ಸಿಂಘ್ವಿ ಅವರು ಬಂದಿದ್ದಾರೆ. ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಕೂಡ ಅವ್ರ ಜೊತೆಯಲ್ಲೇ ಇದ್ದರು. ಹಾಗೆ ಎಲ್ಲ ನಮ್ಮ ವಕೀಲರು ಮಿತ್ರರು ಯಾರೆಲ್ಲ ಈ ಪ್ರಕರಣದಲ್ಲಿ ಕೆಲಸ ಮಾಡಿದ್ದಾರೆ ಅವರೆಲ್ಲ ಕೂಡ ಇದ್ದರು. ಅದರಿಂದ ಮುಂದಿನ ದಿನಗಳಲ್ಲಿ ಕೂಡ ಅವರೇ ಮಾಡ್ತಾರೆ. ಅಂದರೆ ಕಾನೂನಾತ್ಮಕವಾಗಿ ಸಿಎಂ ಸಿದ್ದರಾಮಯ್ಯವ್ರನ್ನ ಕುಣಿಕೆಯಲ್ಲಿ ಸಿಲುಕಿಸಬೇಕು ಅನ್ನುವಂಥ ಷಡ್ಯಂತ್ರ ಪ್ರತಿಪಕ್ಷಗಳಲ್ಲಿ ಇದೆಯಾ? ಕಾನೂನಾತ್ಮಕವಾಗಿ ಸಾಧ್ಯ ಆಗೋದಿಲ್ಲ, ರಾಜಕೀಯವಾಗಿ ಮಾಡಬೇಕು ಅಂತ ಹೇಳುವಂಥ ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಈ ಷಡ್ಯಂತ್ರ ಅವರು ಯಶಸ್ಸು ಕಾಣಲ್ಲ. ಸರ್ಕಾರವನ್ನು ಅಸ್ಥಿರಗೊಳಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಹೊರಟಿದ್ದಾರೆ ಅಂತ ಅನಿಸುತ್ತಾ? ಖಂಡಿತವಾಗಿ ಸರ್ಕಾರವನ್ನು ಬುಡಮೇಲು ಮಾಡಬೇಕು ಅಂತ ಹೇಳುವಂಥ ಒಂದೇ ಉದ್ದೇಶದಿಂದ ಈ ಸಂಪೂರ್ಣ ಇದೊಂದು ಷಡ್ಯಂತ್ರ. ಇಟ್ಸ್ ಅ ಕಾನ್ಸ್ಪಿರಸಿ. ಅರ್ಥ ಮಾಡ್ಕೋಬೇಕು. ಇಟ್ಸ್ ಅ ಕಾನ್ಸ್ಪಿರಸಿ. ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದಾರೆ. ಕ್ರಾನಾಲಜಿ ಸಮಜೋ ಅಂತ ಹೇಳ್ತಾರೆ ಅವ್ರು ಪಾರ್ಲಿಮೆಂಟ್ನಲ್ಲ. ಇಲ್ಲೂ ಕೂಡ ಅದನ್ನೇ ನೋಡ್ಬೇಕು ನೀವು. ಯಾವ ರೀತಿ ಹಂತವಾಗಿ ತಾರೀಕಾಗಿ ಈ ಪ್ರಕರಣ ಮತ್ತು ಇದು ಯಾವ ರೀತಿ ನಡ್ಕೊಂಬಂದಿದೆ ಅಂತ ನೋಡಿದ್ರೆ ಉದ್ದೇಶ ಒಂದೇ. ಸಿದ್ದರಾಮಯ್ಯವ್ರನ್ನ ಗುರಿ ಇಟ್ಟರೆ ಖಂಡಿತವಾಗಿ ಸರ್ಕಾರ ಅಸ್ಥಿರಗೊಳ್ತದೆ. ಆವಾಗ ನಾವು ಯಾವುದೋ ರೀತಿಯಲ್ಲಿ ಒಳಗಡೆ ನುಗ್ಬೋದು ಅಂತ ಹೇಳುವಂಥ ಒಂದು ಕನಸಿನಲ್ಲಿ, ಭ್ರಮೆನಲ್ಲಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ.
ಅವರಿಗೆ ಇದರಲ್ಲಿ ಯಶಸ್ಸು ಸಿಗೋದಿಲ್ಲ, ಕಾನೂನಿಗೆ ಜಯ ಸಿಗ್ತದೆ. ಬಿಜೆಪಿಯವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರು ಕಪ್ಪು ಚುಕ್ಕಿ ಇಲ್ಲ ಅಂತಿದ್ರೆ ಕಪ್ಪು ಕಾಗೆ ಅನ್ನುವಂಥ ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಹೋರಾಟಗಳು ಕೂಡ ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಕಟ್ಟಿ ಹಾಕುವಂಥ ಲೆಕ್ಕಾಚಾರ ಇದೆಯಾ? ಅಲ್ಲ, BJPನವರ ಹೋರಾಟದ ಬಗ್ಗೆ ಜನರಿಗೆ ಗೊತ್ತಿದೆಯಲ್ಲ, ನಾನೇನು ಹೇಳಬೇಕಾಗಿಲ್ಲ. BJPಯವ್ರು ಮಾಡ್ತಿರೋ ಹೋರಾಟದಲ್ಲಿ ಯಾರೆಲ್ಲ ಭಾಗವಹಿಸ್ತಾ ಇರೋದು, ಏನೆಲ್ಲ ಪ್ರಕರಣಗಳಿದ್ದವ್ರ ಮೇಲೆ, ಯಾರೆಲ್ಲ ಜೈಲಿಗೆ ಹೋದವ್ರು ಇದ್ದಾರೆ, ಇಲ್ಲಿ ಯಾರೆಲ್ಲ ಎಂತೆಂಥ ಅತ್ಯಾಚಾರಗಳು ನಡೆಸಿರೋಂಥ ಕೇಸ್ಗಳಲ್ಲಿ ಎದುರಿಸ್ತಾ ಇದ್ದಾರೆ ಇವರು. ಇಂಥವ್ರನ್ನ ಜನ ಕೇಳ್ತಾರ? ಅವರು ಮತ್ತೆ ಜೈಲಿಗೆ ಹೋಗ್ತಾರೆ ಬಿಜೆಪಿ ಯಾರಾದರೂ ಅಂತ? ಅದು ಕಾನೂನಿನಲ್ಲಿ ತೀರ್ಮಾನ ಆಗ್ತದೆ, ನ್ಯಾಯಾಲಯ ತೀರ್ಮಾನ ಆಗುತ್ತೆ. ನಾನು ಕೆಲವರ ವಿರುದ್ಧ ಗಂಭೀರ ಆರೋಪಗಳು ಪ್ರಕರಣಗಳು ಇದಾವೆ ಅನ್ನುವಂಥದ್ದು ಮಾತುಗಳನ್ನ ನಿಮ್ಮದೇ ಪಕ್ಷದವರು ಹೇಳ್ತಾರೆ, CM ಸಿದ್ದರಾಮಯ್ಯ ಹೇಳ್ತಾರೆ, ಒಂದಷ್ಟು ಜನ ಹೋಗ್ತಾರೆ ಅವರು ಮುಂದಿನ ದಿನಗಳಲ್ಲಿ. ನ್ಯಾಯಾಲಯದ ಪ್ರಕ್ರಿಯೆಯಲ್ಲಿ ಏನು ಬೇಕಾರಾಗ್ಬೋದು, ಏನು ಬೇಕಾರಾಗ್ಬೋದು. ನ್ಯಾಯ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ನಾವೆಲ್ಲ ಕೆಲಸ ಮಾಡಬೇಕು. ಸಾರ್ವಜನಿಕ ಜೀವನದಲ್ಲಿರೋರು, ವೃತ್ತಿ ಜೀವನದಲ್ಲಿರೋರು ಎಲ್ಲರೂ ಕೂಡ ನ್ಯಾಯವನ್ನೇ ನಾವು ಧ್ವಂಸ ಮಾಡಿ ರಾಜಕೀಯ ಮಾಡ್ತೀವಿ ಅಂತ ಹೊರಟದ್ದಕ್ಕೆ ಜನ ಪಾಠ ಕಲಿಸ್ತಾರೆ. ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡವರು, ಜಯಲಲಿತಾ, ಲಾಲು ಪ್ರಸಾದ್ ಯಾದವ್, ಇವತ್ತು ಕೇಜ್ರಿವಾಲ್ ಅವರು, ಇಂಥವರೆಲ್ಲ ಜೈಲಿಗೆ ಹೋಗಿದ್ದಾರೆ. ಅದರಿಂದ ಖಂಡಿತವಾಗಿ ಯಾರು ಅಪರಾಧವನ್ನು ಎಸಗಿದ್ದಾರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತ ಹೇಳೋ ವಿಶ್ವಾಸ ನನಗಿದೆ. ಎಲ್ಲರೂ ಕೂಡ ಕಾದಿ ನೋಡೋಣ. ಕೊನೆಯದಾಗಿ ಈಗ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳಿಗೆ ಏನೋ ಒತ್ತಡ ಹಾಕುವಂಥದ್ದು ಅಥವಾ ಮನವಿ ಮಾಡುವಂಥದ್ದು, ಆ ರೀತಿ ಕಾಂಗ್ರೆಸ್ಸಿಂದ ಏನಾದರೂ ಆಗುತ್ತಾ? ಅದು ಈಗಾಗಲೇ ಒಂದು ಪತ್ರವನ್ನು ಪಕ್ಷದಿಂದ ಬರೆದಿದ್ದಾರೆ ಅಂತ ಕಾಣುತ್ತೆ, ನನಗೆ ಗೊತ್ತಿಲ್ಲ, ನಾನು ಇದರಲ್ಲೇ ಇದೆ. ಆದರೆ ಅದನ್ನು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಅವರು ಸಾಂವಿಧಾನಿಕವಾದಂಥ ಒಂದು ಭಾಳ ದೊಡ್ಡ ಹುದ್ದೆ, ರಾಜ್ಯಪಾಲರ ಹುದ್ದೆ, ಅದನ್ನು ಯಾವ ರೀತಿ ನಡ್ಕೋಬೇಕು ಆ ರೀತಿ ಅವ್ರು ನಡ್ಕೊಳ್ಳಿಲ್ಲ. ಅದರಿಂದ ಅಂಥ ರಾಜ್ಯಪಾಲರು ನಮಗೆ ಬೇಡ ಅಂತ ಹೇಳಿ ನಾವು ರಾಜಕೀಯ ಪಕ್ಷದ ಮೂಲಕ ಮತ್ತು ನಮ್ಮ ನಾಯಕರು ಕೇಳಿದರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಇದಿಷ್ಟು ಕೂಡ ಪೊನ್ನಣ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.